ವಾರಕ್ಕೆ 2 ಬಾರಿ ನನ್ನ ಅಕ್ಕ ನನ್ನ ಭಾವನ ಪಕ್ಕ ನನ್ನನ್ನು ಮಲಗಿಸುತ್ತಿದ್ದಳು. ಅವಳ ಜಾಗದಲ್ಲಿ, ಅವಳ ರೂಮಿನಲ್ಲಿ, ಅವಳ ಹಾಸಿಗೆ ಮೇಲೆ. ಇಂದು ನನ್ನ ಹುಟ್ಟಿದ ಹಬ್ಬ. ಬಲವಂತವಾಗಿ ನನ್ನನ್ನು ಅವಳ ಗಂಡನ ಪಕ್ಕ ಮಲಗಿಸುತ್ತಾಳೆ. ನನಗೆ ಇಷ್ಟ ಇಲ್ಲದೇ ಇದ್ದರು. ಆದರೆ ಭಾವ ಒಂದೊಂದಾಗಿ ನನ್ನ ಬಟ್ಟೆಯನ್ನು ತೆಗೆಯುತ್ತಿದ್ದಾರೆ. ನನ್ನ ಸೊಂಟವನ್ನು ಬಳಸಿ ಹಿಡಿದುಕೊಂಡು ನನ್ನ ಬೆನ್ನಿನ ಮೇಲೆ, ಸೊಂಟದ ಮೇಲೆ ಮುತ್ತನ್ನು ಕೊಡಲು ಆರಂಭಿಸಿದರು. ನಾನು ಬೇಡ ಅಂತ ದೂರ ತಳ್ಳುತ್ತಿದ್ದರೂ ಕೇಳುತ್ತಿಲ್ಲ. ನನ್ನ ಶೀಲವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕಿಟಕಿಯಿಂದ ಅಕ್ಕ ಭಾವನಿಗೆ ಸಹಕರಿಸು ಅಂತ ಕೈ ಮುಗಿಯುತ್ತಿದ್ದಾಳೆ. ನನ್ನ ಶೀಲವನ್ನು ಹಾಳು ಮಾಡಿಕೊಂಡು ಅಕ್ಕನ ಮಾತನ್ನು ಕೇಳಲ್ಲ ಅಥವಾ ಭಾವನಿಗೆ ಖುಷಿ ಕೊಡಲ್ಲ, ನನ್ನ ಬಾಯ್ ಫ್ರೆಂಡ್ಗೆ ಮೋಸ ಮಾಡಲ್ಲ, ತಲೆ ಚಿಟ್ಟಂತ ಅನ್ನುತ್ತಿದೆ. ಇದನ್ನೆಲ್ಲ ನೋಡಿದ ನನ್ನ ಬಾಯ್ ಫ್ರೆಂಡ್ ನನ್ನನ್ನು ಬಿಟ್ಟು ಹೊರಟು ಹೋದ. ಮುಂದೆ ನನ್ನ ಹೆಸರು ಶ್ರುತಿ, ಅಪ್ಪ ಅಮ್ಮನ ಮುದ್ದಿನ ಕೊನೆಯ ಮಗಳು. ನನಗೆ ಒಬ್ಬಳು ಅಕ್ಕ ಇದ್ದಾಳೆ. ಅವಳಿಗೆ ತುಂಬ ಚಿಕ್ಕ ವಯಸ್ಸಿಗೆ ಮದುವೆಯಾಗಿ ಪೇಟೆಗೆ ಹೋದಳು. ಮದುವೆ ಆದಾಗ ಭಾವ ಇಲ್ಲೇ ಕೆಲಸ ಮಾಡುತ್ತಿದ್ದರು. ಆದರೆ ಈಗ ಸಿಟಿಯಲ್ಲಿ ಕೆಲಸ ಮಾಡುತ್ತಾರೆ. ಅವಳು ನೆಮ್ಮದಿಯಾಗಿ ಸಂತೋಷವಾಗಿ ಇದ್ದಾಳೆ. ಮದುವೆಯಾಗಿ 8 ವರ್ಷವಾದರೂ ಅವಳಿಗೆ ಮಕ್ಕಳಿಲ್ಲ. ನನ್ನನ್ನೇ ಅವಳು ಮಗಳು ಅಂತ ಅಂದುಕೊಂಡಿದ್ದಾಳೆ. ನಾನು ಈಗ PUC ಓದುತ್ತಿದ್ದೇನೆ. ಡಿಗ್ರಿಗೆ ಬೆಂಗಳೂರಿನ ಕಾಲೇಜಿನಲ್ಲಿ ಸೇರಬೇಕು. ಹಾಸ್ಟೆಲ್ ಅಥವಾ ಅಕ್ಕನ ಮನೆಯ ಅಂತ ತಿಳಿದಿಲ್ಲ. ಯೋಚನೆ ಮಾಡುತ್ತಿದ್ದೇನೆ. ಅಪ್ಪ ಅಮ್ಮನಿಗೆ ನನ್ನನ್ನು ಓದಿಸುವುದು ಇಷ್ಟವಿಲ್ಲ. ಓದಿದ್ದು ಸಾಕು, ಮನೆಯಲ್ಲಿ ಆರಾಮವಾಗಿ ಇರು, ಯಾರನ್ನು ಸಾಕಬೇಕು ನೀನು ಅಂತ ಹೇಳುತ್ತಾರೆ. ಆದರೆ ನಾನು ತುಂಬ ಚೆನ್ನಾಗಿ ಓದಬೇಕು, ಒಂದು ಒಳ್ಳೆಯ ಕೆಲಸಕ್ಕೆ ಸೇರಬೇಕು ಅನ್ನುವ ಆಸೆ ಬಹಳಷ್ಟು ಇದೆ. ನನ್ನ ಗೆಳತಿಯರೆಲ್ಲ ಹಾಸ್ಟೆಲ್ ಸೇರಿದ್ದಾರೆ. ಅಪ್ಪ ಅಮ್ಮನಿಗೆ ನಾನು ಅಕ್ಕನ ಮನೆಯಲ್ಲಿ ಇರುವುದು ಇಷ್ಟ. ಅಲ್ಲಿ ಸೇಫ್ಟಿ ಇರುತ್ತದೆ. ಅಕ್ಕ ಚೆನ್ನಾಗಿ ಅಡುಗೆ ಮಾಡಿ ಹಾಕುತ್ತಾಳೆ. ಭಾವ ಕೂಡ ತುಂಬ ಒಳ್ಳೆಯವರು ಅಂತ. ಆದರೆ ನನಗೆ ಇಷ್ಟ ಇಲ್ಲ. ಅವರಿಬ್ಬರು ಗಂಡ ಹೆಂಡತಿಯ ಮಧ್ಯೆ ನಾನು ಹೋಗಿ ಡಿಸ್ಟರ್ಬ್ ಮಾಡಿದರೆ ಏನು ಚೆನ್ನಾಗಿರುತ್ತದೆ ಅಂತ ಅಮ್ಮನಿಗೆ ಹೇಳಿದರೆ ಅಮ್ಮ ಕೇಳುವುದಿಲ್ಲ. ನಿನಗಿಂತ ಹೆಚ್ಚಾಗಿ ದೊಡ್ಡದಾಗಿ ಯೋಚನೆ ಮಾಡುತ್ತಾರೆ. ನೀನು ಕೇವಲ ನಿನ್ನ ಸುಖವನ್ನು ಮಾತ್ರ ನೋಡುತ್ತೀಯ. ಸಂಬಂಧಿಕರ ಸುಖವನ್ನು ಕೂಡ ನೋಡುವುದಿಲ್ಲ. ಉಳಿದವರು ನೋಡುತ್ತಾರೆ. ನಿನಗಾದರೆ ಕೇವಲ ನೀನು ಮಾತ್ರ ಇರಬೇಕು. ಆದರೆ ನಿನ್ನ ಅಕ್ಕ ಭಾವನಿಗೆ ಅವರು ಕೂಡ ನಿನ್ನ ಜೊತೆ ಇರಬೇಕು. ನಿನ್ನ ಅಕ್ಕನ ಮದುವೆಯನ್ನು ಅವರ ಕೈಯಾರ ಮಾಡಿಕೊಂಡರು. ನಿನ್ನ ಭಾವನ ಅಪ್ಪ ಅಮ್ಮ ತುಂಬ ದುಡ್ಡನ್ನು ಕೇಳುತ್ತಿದ್ದರು. ನಿಮ್ಮ ಭಾವ ನನಗೆ ದುಡ್ಡನ್ನು ಕೊಟ್ಟು, ಮಾವ ನೀವು ಕೊಟ್ಟಿದ್ದು ಈ ದುಡ್ಡು ಅಂತ ಅಪ್ಪ ಅಮ್ಮನಿಗೆ ಕೊಟ್ಟು ಬಿಡಿ ಅಂತ ಹೇಳಿ ಲಕ್ಷಗಟ್ಟಲೆ ದುಡ್ಡು ಕೊಟ್ಟರು. ಅಂದು ಮಂಟಪದಲ್ಲಿ ದುಡ್ಡು ಕೊಟ್ಟಿದ್ದಕ್ಕೆ ನಿನ್ನ ಅಕ್ಕನ ಮದುವೆ ಆಗಿದ್ದು, ನನ್ನ ಮರ್ಯಾದೆ ಉಳಿದಿದ್ದು. ಅಪ್ಪನ ಆ ಮಾತುಗಳು ನನಗೆ ನೆನಪಿದೆ. ನಾನಾಗ ಚಿಕ್ಕವಳಾದರೂ ಕೂಡ ಕಣ್ಣಿಂದ ಅದನ್ನೆಲ್ಲ ನೋಡಿದೆ. ಭಾವನ ಅಪ್ಪ ಅಣ್ಣಂದಿರು ಅವರೆಲ್ಲ ಕಮರ್ಷಿಯಲ್. ಅವರಿಗೆ ಪ್ರೀತಿ ಪ್ರೇಮ ಇವೆಲ್ಲ ಮೊದಲ ಕೆಲಸವಲ್ಲ. ಮೊದಲು ದುಡ್ಡು, ಆನಂತರ ಮದುವೆ. ನನಗೆ ಭಯವಾಗುತ್ತಿತ್ತು. ನಾನು ಆ ಸಮಯದಲ್ಲಿ ಹೇಳಿದ್ದೆ ಅಪ್ಪನಿಗೆ, ಅವರ ಅಪ್ಪ ಅಮ್ಮ ಆ ರೀತಿ ಆದರೆ ಮಗ ಕೂಡ ಅದೇ ರೀತಿ ಇರುತ್ತಾನೆ. ಪ್ಲೀಸ್ ಬೇಡ, ನಮ್ಮಕ್ಕನನ್ನು ಆ ಮನೆಗೆ ಕಳಿಸಬೇಡಿ, ಮದುವೆ ಮಾಡಬೇಡಿ ಅಂತ. ಆದರೆ ಯಾರೂ ನನ್ನ ಮಾತನ್ನು ಕೇಳದೆ ಅಕ್ಕನಿಗೆ ಮದುವೆ ಮಾಡಿಬಿಟ್ಟರು. ವಾರಗಟ್ಟಲೆ ನಾನು ಯಾರ ಜೊತೆ ಮಾತನಾಡಲಿಲ್ಲ. ಕೋಪದಿಂದ ದಿನಗಳು ಕಳೆದಂತೆ ತಿಳಿಯಿತು. ಭಾವ ತುಂಬ ಒಳ್ಳೆಯವರು. ಅಕ್ಕನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ. ಅಕ್ಕನಿಗಾಗಿ ಅವರ ಸಂಪೂರ್ಣ ಪರಿವಾರವನ್ನು ಬಿಟ್ಟು ಬಂದಿದ್ದಾರೆ. ಅದೆಲ್ಲವನ್ನು ನೆನೆಸಿಕೊಂಡು ನನ್ನ ಕಣ್ಣುಗಳು ತುಂಬಿ ಬಂತು. ನನ್ನ ಸ್ವಂತ ಅಕ್ಕನ ಜೀವನ ಸುಂದರವಾಗಿ ಮಾಡಲು ಭಾವ ತುಂಬ ಕಷ್ಟಪಟ್ಟಿದ್ದಾರೆ. ಅವರ ಸ್ವಂತದವರನ್ನು ಬಿಟ್ಟಿದ್ದಾರೆ, ಅವರ ಆಸೆಗಳನ್ನು ಬಿಟ್ಟಿದ್ದಾರೆ. ಅಕ್ಕ ಹೇಳುತ್ತಿದ್ದಳು, ಮದುವೆಯಾದ ಮೇಲೆ ನಿನ್ನ ಭಾವ ಅವರಿಗೆ ಇಷ್ಟವಾದ ತಿಂಡಿಗಳನ್ನು ತಿನ್ನುವುದಿಲ್ಲ. ಮನೆಯಲ್ಲಿ ಯಾವಾಗಲೂ ನನಗೆ ಇಷ್ಟವಾದ ಅಡಿಗೆಗಳೇ ಮಾಡುವುದು ಅಂತ. ಇವನ್ನೆಲ್ಲ ಕೇಳಿ ಅವರು ಇಷ್ಟೊಂದು ಮಾಡಿದ್ದಾರೆ. ಅವರ ಸಂಪೂರ್ಣ ಪರಿವಾರವನ್ನು ನನ್ನ ಅಕ್ಕನಿಗಾಗಿ ದೂರ ಮಾಡಿಕೊಂಡಿದ್ದಾರೆ. ಈಗ ನಾವೇ ಅವರ ಪರಿವಾರ ಆಗಬೇಕು ಅಂತ ಇವಳು ಯೋಚಿಸುತ್ತಿದ್ದಳು. ಇವಳಿಗೂ ಕೂಡ ದುಃಖವಾಯಿತು. ಆದರೂ ತೋರಿಸಿಕೊಳ್ಳದೆ ಅಮ್ಮನನ್ನು ಹೋಗಿ ಗಟ್ಟಿಯಾಗಿ ತಬ್ಬಿಕೊಂಡು, ನಾನು ಅಕ್ಕನ ಮನೆಯಲ್ಲಿ ಇರುತ್ತೇನೆ, ನನಗೆ ಹಾಸ್ಟೆಲ್ ಊಟ ಸೆಟ್ ಆಗುವುದಿಲ್ಲ. ಹಾಸ್ಟೆಲ್ಗೆ ಹೋಗಿರುವ ನನ್ನ ಗೆಳತಿಯರು ಹೇಳಿದ್ದಾರೆ, ಪ್ಲೀಸ್ ಅಮ್ಮ ಅಂದಾಗ ಅವರೆಲ್ಲ ಒಪ್ಪಿಕೊಂಡು ಅವಳ ಬಟ್ಟೆಯನ್ನು ಪ್ಯಾಕ್ ಮಾಡಿ 2 ದಿನದಲ್ಲಿ
ಅವರ ಅಕ್ಕ ಇರುವ ಬೆಂಗಳೂರಿಗೆ. ನನ್ನ ಹೆಸರು ಶ್ರುತಿ, ನನ್ನ ಅಕ್ಕನ ಹೆಸರು ಸಾವಿತ್ರಿ. ಅವಳು ಸಾವಿತ್ರಿಯ ರೀತಿ ನಿಜವಾಗಲೂ ತುಂಬ ನಿಷ್ಠೆಯಿಂದ ಇರುವ ಹುಡುಗಿ. ಗಂಡ ಎಂದರೆ ಗಂಡನಿಗಾಗಿ ಏನು ಬೇಕಾದರೂ ಮಾಡುತ್ತಾಳೆ. ನಾನು ಭಾವನ ಬಗ್ಗೆ ಮಿಸ್ಸಾಗಿ ಕೂಡ ನೆಗೆಟಿವ್ ಮಾತನಾಡಬಾರದು. ನನ್ನ ಬಾಯಿ ಮೊದಲೇ ಸರಿಯಿಲ್ಲ ಅಂತ ಇಲ್ಲಿಂದಲೇ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಂಡು ಹೋದೆ. ಅವರ ಮನೆಯ ಬಳಿ ಆಟೋ ನಿಲ್ಲಿಸಿದಾಗ ನಾನು ಬೆಚ್ಚಿದೆ. ಭವ್ಯವಾದ ಅರಮನೆ. ಇಷ್ಟು ದೊಡ್ಡದಾದ ಮನೆಯನ್ನು ನಾನು ಜೀವನದಲ್ಲಿ ನೋಡಿಲ್ಲ. ಅಲ್ಲ, ನಮ್ಮ ಹಳ್ಳಿಯಲ್ಲೂ ಕೂಡ ಒಂದು ಈ ರೀತಿಯ ಅರಮನೆ ಇಲ್ಲ. ಅಷ್ಟು ದೊಡ್ಡ ಅರಮನೆ. ನಮ್ಮ ಅಕ್ಕ ಏನು ಮಾಡುತ್ತಿದ್ದಾಳೆ ಅಂತ ನಿಧಾನವಾಗಿ ಒಳಗೆ ಹೋದಾಗ ತಿಳಿಯಿತು. ಭಾವ ಈಗ 6 ತಿಂಗಳ ಮುಂಚೆ ಈ ಮನೆಯನ್ನು ಕಟ್ಟಿಸಿದರು. ನಾನು ಎಕ್ಸಾಮ್ ಅಂತ ಬಂದಿಲ್ಲ. ಅಪ್ಪ ಅಮ್ಮ ಗೃಹಪ್ರವೇಶಕ್ಕೆ ಬಂದಿದ್ದರು. ಈ ಮನೆ ತುಂಬ ಸುಂದರವಾಗಿದೆ. ಅಕ್ಕ ಅದೃಷ್ಟ ಮಾಡಿದಳು. ನನಗೂ ಭಾವನ ರೀತಿ ಹುಡುಗ ಸಿಗಲಿ. ಅಪ್ಪ ಅಮ್ಮ ಒಂದೆರಡು ದಿನ ಇದ್ದು ನನಗೆ ಮನೆಯಲ್ಲಿ ಎಲ್ಲವನ್ನು ತೋರಿಸಿ ಕಾಲೇಜಿಗೆ ಯಾವ ರೀತಿ ಹೋಗಬೇಕು, ಯಾವುದರಲ್ಲಿ ಹೋಗಬೇಕು ಅನ್ನೋದನ್ನು ಹೇಳಿಕೊಟ್ಟು ಅಪ್ಪ ಅಮ್ಮ ಒಂದೆರಡು ದಿನ ಇದ್ದು ನನಗೆ ಮನೆಯಲ್ಲಿ ಎಲ್ಲವನ್ನು ತೋರಿಸಿ ಕಾಲೇಜಿಗೆ ಯಾವ ರೀತಿ ಹೋಗಬೇಕು, ಯಾವುದರಲ್ಲಿ ಹೋಗಬೇಕು ಅನ್ನೋದನ್ನು ಹೇಳಿಕೊಟ್ಟರು ಅವರು. ಆದರೆ ಇದೇ ಮೊದಲ ಬಾರಿ ನಾನು ಪೇಟೆಗೆ ಬಂದಿರುವುದು. ಎಲ್ಲಿ ಹೇಗೆ ತಿರುಗಬೇಕು ಅಂತ ಗೊತ್ತಿಲ್ಲ. ಸಿಟಿ ಬಸ್ ಕ್ಯಾಚ್ ಮಾಡುವುದು ಕೂಡ ಬರುವುದಿಲ್ಲ. ಭಾವನಿಗೆ ಕೇಳಿದಾಗ, ಭಾವ ನಾನು ಆಫೀಸ್ಗೆ ಹೋಗುವುದು ಅದೇ ದಾರಿಯಲ್ಲಿ, ಪ್ರತಿದಿನ ಬೆಳಗ್ಗೆ ನಿನಗೆ ಡ್ರಾಪ್ ಕೊಡುತ್ತೇನೆ, ಬೇಗ ಎದ್ದು ರೆಡಿಯಾಗು ಅಂತ ಹೇಳಿದ್ದರು. ನಾನು ಕೂಡ ಅದೇ ರೀತಿ ಮಾಡುತ್ತಿದ್ದೆ. ಬೇಗ ಎದ್ದು ಭಾವನಿಗಾಗಿ ರೆಡಿಯಾಗಿ ಹೋಗುತ್ತಿದ್ದೆ. ಭಾವ ಅಕಸ್ಮಾತ್ ಕೋಪಗೊಂಡರೆ ಅನ್ನುವ ಭಯ. ಭಾವ ಡ್ರಾಪ್ ಕೊಡುವುದರಿಂದ ಅಕ್ಕ ಕೂಡ ಸಮಾಧಾನವಾಗಿದ್ದಾಳೆ. ಇಲ್ಲವಾದರೆ ನನ್ನನ್ನು ಈ ದೊಡ್ಡ ಸಿಟಿಯಲ್ಲಿ ಎಲ್ಲೆಲ್ಲಿ ಹುಡುಕಬೇಕಾಗಿತ್ತು ಅವಳು. ಭಾವ ಹೋಗಬೇಕಾದಾಗ ರೋಡನ್ನು ಕೂಡ ತಿಳಿಸಿಕೊಡುತ್ತಾರೆ. ಭಾವ ನನಗೆ ಫ್ರ್ಯಾಂಕ್ ಮಾಡಿದರು. ನನ್ನನ್ನು ಕಾಲೇಜಿನಿಂದ ರಿಟರ್ನ್ ಮನೆಗೆ ಕರೆದುಕೊಂಡು ಬರುತ್ತಿದ್ದರು. ಭಾವ ಮಾರ್ಗ ಮಧ್ಯದಲ್ಲಿ ಹೇಳುತ್ತಾರೆ, ನಿನ್ನ ಅಕ್ಕ ಮನೆಯಲ್ಲಿ ಇಲ್ಲ, ನಮಗೆ ಅಡುಗೆ ಮಾಡುವವರು ಯಾರು ಅಂತ ನನ್ನನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸಿದರು. ಅವರು ಕೂಡ ಊಟ ಮಾಡಿದರು. ನಾನು ಕೋಪಗೊಳ್ಳುತ್ತೇನೆ, ಅವರು ಸುಮ್ಮನಾಗುತ್ತಾರೆ. ಮನೆಗೆ ಬಂದಾಗ ನನ್ನ ಅಕ್ಕ ಇದ್ದಳು. ಅವಳನ್ನು ನೋಡಿ ಶಾಕ್ ಆದಾಗ ಭಾವ ಕಣ್ಣಿನಲ್ಲಿ ಸನ್ನೆ ಮಾಡಿದರು. ಅವಳಿಗೆ ಏನೋ ಹೇಳಬೇಡ, ಊಟ ಆಯಿತು ಅಂತ. ನಾನು ಸುಮ್ಮನಾದೆ. ನಂತರ ಅಕ್ಕ ಮಾರ್ಕೆಟ್ಗೆ ಹೋದಳು ಕೆಲಸದವರ ಜೊತೆ ತರಕಾರಿ ತರಲು. ಆಗ ಭಾವನ ಬಳಿ ಹೋಗಿ, ಅಕ್ಕ ಮನೆಯಲ್ಲಿ ಇಲ್ಲ ಅಂತ ಏಕೆ ಸುಳ್ಳು ಹೇಳಿದ್ದು ಅಂದಾಗ ಭಾವ, ನೀನು ಹೇಗೆ ವರ್ತಿಸುತ್ತೀಯಾ ಅಂತ. ಊಟ ಮನೆಯಲ್ಲೇ ಬಂದು ಮಾಡಬಹುದಿತ್ತು ಅಲ್ಲವೇ, ನಿನಗೆ ಹೋಟೆಲ್ ಊಟ ಇಷ್ಟ ಅಂತ ನಿಮ್ಮ ಅಕ್ಕ ಹೇಳಿದಳು, ಅದಕ್ಕೆ ನಿನ್ನನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗಿದ್ದು. ಅಕ್ಕ ನನಗೆ ಚಂದದ ಬಟ್ಟೆಗಳನ್ನು ಶಾಪಿಂಗ್ ಮಾಡಿ ತೆಗೆದುಕೊಂಡು ಬಂದಳು. ಕೇವಲ ಬಟ್ಟೆಗಳಲ್ಲ, ಚಪ್ಪಲಿಗಳು, ತಲೆಗೆ ಹಾಕುವ ಕ್ಲಿಪ್ಗಳು, ನಾನು ಯಾವ ಕ್ರೀಮ್ಗಳನ್ನು ಬಳಸುತ್ತೇನೆ ಅದು ನನ್ನ ಅಗತ್ಯತೆಯ ವಸ್ತುಗಳನ್ನು ತಂದಳು. ಅವಳನ್ನು ತಬ್ಬಿಕೊಂಡು, ಥ್ಯಾಂಕ್ಸ್ ಅಕ್ಕ, ಅಣ್ಣ ಇದ್ದಿದ್ದರೂ ಕೂಡ ಈ ರೀತಿ ಮಾಡುತ್ತಿರಲಿಲ್ಲ, ನೀನೇ ಎಲ್ಲವನ್ನು ಮಾಡುತ್ತಿದ್ದೀಯ, ನಿನ್ನ ಋಣವನ್ನು ನಾನು ಹೇಗೆ ತೀರಿಸಲಿ ಅಂತ ಹೇಳಿದಾಗ ಅವರ ಅಕ್ಕ ನಗುತ್ತಾ ರೂಮಿಗೆ ಹೊರಟು ಹೋಗುತ್ತಿದ್ದಳು. ಅಕ್ಕ ತುಂಬ ಸೈಲೆಂಟ್ ಆಗಿ ಬಿಟ್ಟಿದ್ದಾಳೆ. ಮೊದಲು ಪಟಪಟ ಅಂತ ಮಾತನಾಡುತ್ತಿದ್ದಳು, ಆದರೆ ಇಂದು ಇಷ್ಟೊಂದು ಸೈಲೆಂಟ್. ನಾನು ಅವರುಗಳ ಬಗ್ಗೆ ಗಮನ ಕೊಡಿಸುವಷ್ಟು ಟೈಮು ಇರಲಿಲ್ಲ. ಈಗ ಓದಬೇಕು, ಎಕ್ಸಾಮ್ ಇದ್ದಿದ್ದರಿಂದ ಚೆನ್ನಾಗಿ ಪ್ರಿಪೇರ್ ಆಗಲು ಹಗಲು ರಾತ್ರಿ ಪೂರ್ತಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಓದಿದ್ದೆ. ಭಾವ ಬಂದು ನನಗೆ ಕಾಫಿಯನ್ನು ಅಲ್ಲಲ್ಲಿ ತಂದು ಕೊಡುತ್ತಿದ್ದರು. ನಂತರ ಅಕ್ಕ ತಂದು ಕೊಡುತ್ತಿದ್ದಳು. ಆಗ ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು. ಅಕ್ಕನಿಗೆ ಮಕ್ಕಳಿಲ್ಲ, ಅದಕ್ಕೆ ಅವರಿಬ್ಬರು ಆ ರೀತಿ ಡಲ್ಲಾಗಿ ಇದ್ದಾರೆ ಅಂತ ಅನಿಸುತ್ತಿದೆ. ಅವರಿಬ್ಬರನ್ನು ನೋಡಿದಾಗ ಇತ್ತೀಚೆಗೆ ದುಃಖವಾಗುತ್ತಿದೆ. ನಾನು ಮದುವೆ ಆದ ಮೇಲೆ ನನಗೆ ಆಗುವ ಮೊದಲ ಮಗುವನ್ನು ಅಕ್ಕನಿಗೆ ನಾನು ಕೊಡಬೇಕು ಅಂತ ಅವಳು ತುಂಬ ಯೋಚನೆ ಮಾಡುತ್ತಿದ್ದಳು. ಅಕ್ಕನನ್ನು ಒಳ್ಳೆ ಡಾಕ್ಟರ್ ಬಳಿ ತೋರಿಸಿ ಅವಳಿಗೆ ಮಕ್ಕಳಾಗುವ ರೀತಿ ಮಾಡಬೇಕು. ಈ ಎಲ್ಲ ಆಲೋಚನೆಗಳು ನನ್ನ ಪುಟ್ಟ ತಲೆಯಲ್ಲಿ ಬಂತು. ಭಾವ
ಇಷ್ಟೊಂದು ಶ್ರೀಮಂತರು ಮತ್ತು ಅಕ್ಕನನ್ನು ಒಂದು ಒಳ್ಳೆಯ ಡಾಕ್ಟರ್ ಬಳಿ ತೋರಿಸಲು ಸಾಧ್ಯವಿಲ್ಲವಾ? ನಾನೇ ಅತಿಯಾಗಿ ಯೋಚನೆ ಮಾಡುತ್ತಿದ್ದೇನೆ ಅಂತ ಅನ್ನಿಸಲು ಶುರುವಾಯಿತು. ನನ್ನ ಎಕ್ಸಾಮ್ಗಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಎಕ್ಸಾಮ್ ಮಾಡಿದೆ. ಒಳ್ಳೆಯ ಅಂಕ ಬಂತು. ನಾನು ಊರಿಗೆ ಹೋಗಬೇಕು ಅಂತ ಅಂದುಕೊಂಡರೆ, ಅಕ್ಕ ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡ, ತುಂಬ ದಿನಗಳಾದ ಮೇಲೆ ಬಂದಿದ್ದೀಯ ಅಂತ ಅಂದಳು. ನನಗೆ ಒಂದು ರೀತಿ ವಿಚಿತ್ರ ಅಂತ ಅನ್ನಿಸಿತು. ಭಾವನ ಪಾಡಿಗೆ ಇರುತ್ತಾರೆ, ಆದರೆ ಅಕ್ಕ ಇತ್ತೀಚೆಗೆ ಒಂದು ರೀತಿ ವಿಚಿತ್ರವಾಗಿ ಹಾಡುತ್ತಾಳೆ. ಅದೆಲ್ಲ ಏನು ಅಂತ ತಿಳಿದಿಲ್ಲ. ದಿನಗಳು ಕಳೆದಂತೆ ನಾನು ಇದನ್ನು ಕಂಡುಹಿಡಿಯಬೇಕು. ಏನು ಕಂಡುಹಿಡಿಯಬೇಕು ಅಂತ ತಿಳಿಯುತ್ತಿಲ್ಲ. ಕಾರಣ ಕೂಡ ತಿಳಿಯುತ್ತಿಲ್ಲ. ನಾನು ನನ್ನ ಪಾಡಿಗೆ ಇರಲು ಕಲಿತೆ. ಆದರೆ ಇಂದು ರಾತ್ರಿ ಅಕ್ಕ ನನಗೆ ಒಂದು ಶಾಕ್ ಆಗುವ ವಿಷಯವನ್ನು ಹೇಳಿದಳು. ಅದನ್ನು ಕೇಳಿ ಬೆಚ್ಚಿದೆ. ಕೇವಲ ಹೇಳಲಿಲ್ಲ, ಅದನ್ನು ಮಾಡು ಅಂತ ಹೇಳಿದಳು. ಇಂದು ರಾತ್ರಿ ಸುಮಾರು 9ಕ್ಕೆ ಬಂದು ನೀನು ರೂಮಿನಲ್ಲಿ ಹೋಗಿ ಮಲಗು, ನಾನು ಹೊರ ಹೋಗುತ್ತೇನೆ ಅಂತ ಹೇಳಿದಳು. ನಾನು ಕಾರಣ ಕೇಳಿದಾಗ ಅವಳು ಹೇಳಲಿಲ್ಲ. ನನಗೆ ಭಯವಾಗಿತ್ತು. ಅಕ್ಕ ರೂಮಿನಲ್ಲಿ ಅಂದರೆ ನಿನ್ನ ರೂಮು ಅಂತ ಪುನಃ ಕೇಳಿದ್ದೆ. ಹೌದು, ನೀನು ಭಾವ ತುಂಬ ಚೆನ್ನಾಗಿ ನಿದ್ರೆ ಮಾಡಿದ್ದಾರೆ. ನಾನು ಈಗ ಹೊರ ಹೋಗುವುದು ಅವರಿಗೆ ಗೊತ್ತಿಲ್ಲ. ಏನಾದರೂ ಗೊತ್ತಾದರೆ ಬೇಸರ ಮಾಡಿಕೊಳ್ಳುತ್ತಾರೆ. ನೀನು ಹೋಗಿ ಅವರ ಪಕ್ಕ ಮಲಗಿಕೋ ಅಂತ ಹೇಳಿದಳು. ಭಯದಿಂದ ಮಲಗಿದೆ. ಮಾರನೇ ದಿನ ಏನು ಆಗೇ ಇಲ್ಲ ಅನ್ನುವ ರೀತಿ ಇದ್ದಳು. ಪುನಃ 3-4 ದಿನಕ್ಕೆ ಅದೇ ರೀತಿ ಮಾಡಿದಳು. ನಿನ್ನ ಭಾವ ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಾರೆ, ಅವರ ಪಕ್ಕ ಹೋಗಿ ಮಲಗು ಅಂತ. ಅದೃಷ್ಟದಿಂದ ಭಾವ ನಿಜವಾಗಲೂ ನಿದ್ರೆ ಮಾಡುತ್ತಾ ಇರುತ್ತಾರೆ. ಅವರಿಗೆ ಈ ಪ್ರಪಂಚದ ಅರಿವಿರುವುದಿಲ್ಲ. ನಾನು ಸೈಡಿನಲ್ಲಿ ಮಲಗಿರುತ್ತೇನೆ. ಅದೇ ಧೈರ್ಯದಿಂದ ಇಂದು ಕೂಡ ರೂಮಿಗೆ ಹೋದೆ. ಏಕೆಂದರೆ ನನ್ನ ಅಕ್ಕ ನನಗೆ ಮಾಡಿದ್ದ ಸಹಾಯ ತುಂಬ ಇತ್ತು. ಅವಳ ಋಣವನ್ನು ನಾನು ತೀರಿಸಲೇಬೇಕಿತ್ತು. ಅದಕ್ಕಾಗಿ ಇದನ್ನೆಲ್ಲ ಕೇಳುತ್ತಿದ್ದೆ. ಆದರೆ ಇಂದು ಅನಿಸಿತು, ಅವಳು ಮಾಡಿದ್ದ ಸಹಾಯದ ಋಣ ಮುಗಿದು ಹೋಯಿತು. ಎಂದೂ ಕೂಡ ಈ ರೀತಿಯ ಕೆಲಸ ನಾನು ಮಾಡಬಾರದು. ಇನ್ನೊಂದು ರಾತ್ರಿ ಹೋಗಿ ಮಲಗುತ್ತೇನೆ. ದಯವಿಟ್ಟು ಭಾವನಿಗೆ ಎಚ್ಚರವಾಗದೇ ಇರಲಿ ಅಂತ ದೇವರ ಬಳಿ ಪ್ರಾರ್ಥನೆ ಮಾಡಿಕೊಂಡು ಹೋದೆ. ಅಕ್ಕನ ಮೇಲೆ ತುಂಬ ಕೋಪ ಬರುತ್ತಿತ್ತು. ಅವಳಿಗೆ ಚೆನ್ನಾಗಿ ಹೊಡೆಯಬೇಕು ಅಂತ. ಈ ವಿಷಯವನ್ನು ಅಪ್ಪ ಅಮ್ಮನಿಗೆ ಹೇಗೆ ತಿಳಿಸಲಿ? ಮದುವೆ ಆದ ಮೇಲೆ ನನ್ನ ಗಂಡನಿಗೆ ಏನಾದರೂ ಗೊತ್ತಾದರೆ ನಿಜವಾಗಲೂ ಅವಳ ಗುಂಡಿಗೆ ನೀರಾಯಿತು. ಹೋಗಿ ಸೈಡಿನಲ್ಲಿ ಅವಳು ಮಲಗಿದ ಒಂದೇ ಕ್ಷಣಕ್ಕೆ ಅವರ ಭಾವ ಅವಳ ಮೇಲೆ ಕೈ ಹಾಕಿದರು. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಅವಳ ಎದೆ ಒಡೆದು ಹೋಯಿತು. ನಿಜವಾಗಲೂ ಭಾವ ನನ್ನ ಜೊತೆ ಅಂತ ಅವಳಿಗೆ ನೆನೆಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ಅಷ್ಟೇ ಆಗಿದ್ದರೆ ಅವಳು ನಿಧಾನವಾಗಿ ಕೈಯನ್ನು ಹಿಂದೆ ತಳ್ಳುತ್ತಿದ್ದಳೇನೋ. ಆದರೆ ಅವರ ಭಾವ ಅವಳು ಹಾಕಿದ್ದ ಬಟ್ಟೆಯನ್ನು ತೆಗೆಯುತ್ತಿದ್ದಾರೆ. ಆ ಮನುಷ್ಯ ಕಣ್ಣನ್ನು ಮುಚ್ಚಿದ್ದಾನೆ. ಕಣ್ಣನ್ನು ಮುಚ್ಚಿಕೊಂಡು ನನ್ನ ಬಟ್ಟೆಯನ್ನು ತೆಗೆಯುತ್ತಿದ್ದಾನೆ. ಇದೇನು ಅಂತ ಅರ್ಥವಾಗಿಲ್ಲ. ನಂತರ ಅವರ ಬಾಯಿಂದ ಒಂದು ದುರ್ವಾಸನೆ ಬರುತ್ತಿದೆ. ಆದ್ದರಿಂದ ಅರ್ಥವಾಯಿತು ಅವರು ಕುಡಿದಿದ್ದಾರೆ ಅಂತ. ಭಾವ ಕುಡಿದ ಅಮಲಿನಲ್ಲಿ ನನ್ನನ್ನು ಅಕ್ಕ ಅಂದುಕೊಂಡು ನನ್ನ ಜೊತೆ ಈ ರೀತಿ ಮಾಡುತ್ತಿದ್ದಾರೆ. ಭಾವ ಆ ರೀತಿಯವರು ಅಲ್ಲ. ಭಾವ ನನ್ನ ಬಟ್ಟೆಯನ್ನು ಕಿತ್ತು ಬಿಸಾಕಿ ನನ್ನ ಬೆನ್ನಿಗೆ ಮುತ್ತನ್ನು ಕೊಡುತ್ತಿದ್ದಾರೆ. ಅವರನ್ನು ತಳ್ಳಿ ನಾನು ಹೋಗಬೇಕು ಅಂತ ಅಂದುಕೊಂಡೆ. ಅಷ್ಟರಲ್ಲಿ ಕಿಟಕಿಯಿಂದ ಅಕ್ಕ ನನ್ನ ಕಡೆ ನೋಡುತ್ತಾ ಕೈ ಮುಗಿಯುತ್ತಿದ್ದಾಳೆ. ಭಾವನಿಗೆ ದಯವಿಟ್ಟು ಸಹಕರಿಸು ಅಂತ. ಇವರ ತಿಕ್ಕಲಾಟಗಳು ನನಗೆ ಅರ್ಥವಾಗುತ್ತಿಲ್ಲ. ನಾನು ನೋಡಲು ತುಂಬ ಸುಂದರವಾಗಿದ್ದೇನೆ. ಪ್ರತಿಯೊಬ್ಬರೂ ಹೇಳುತ್ತಾರೆ, ದಿನಕ್ಕೆ ಒಂದಾದರೂ ಹುಡುಗನ ಕಡೆಯವರಿಂದ ಫೋನ್ ಬರುತ್ತದೆ ನನ್ನ ಮದುವೆಗಾಗಿ. ನಾನು ಏಕೆ ನನ್ನ ಭಾವನಿಗೆ ನನ್ನ ಸುಂದರವಾದ ದೇಹವನ್ನು ಕೊಡಲಿ ಅಂತ. ಅವಳು ತುಂಬ ಕಣ್ಣೀರು ಹಾಕುತ್ತಾಳೆ. ಈಗ ಹೊರಗೆ ಹೋದರೆ ಅಕ್ಕ ಹೊರಗಿನಿಂದ ಬೀಗವನ್ನು ಹಾಕಿದ್ದಾಳೆ. ಭಾವ ನನ್ನನ್ನು ಬಿಡುತ್ತಿಲ್ಲ. ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಿದ್ದಾರೆ. ನನ್ನ ಕತ್ತು ಬೆನ್ನಿಗೆ ನಿರಂತರವಾಗಿ ಮುತ್ತನ್ನು ಕೊಡುತ್ತಿದ್ದಾರೆ. ನನ್ನ ಕಣ್ಣೀರು ಅವರಿಗೆ ಟಚ್ ಆದರೂ ಕೂಡ ಈಗಲೂ ಕೂಡ ಆ ಮನುಷ್ಯ ನನ್ನನ್ನು ನೋಡುತ್ತಿಲ್ಲ. ಕುಡಿದ ಅಮಲಿನಲ್ಲಿ ಏನೋ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ನಾನು ಅವನನ್ನು ದೂರ ತಳ್ಳಿದೆ. ಅಲ್ಲೇ ನೆಲದ ಮೇಲೆ ಭಾವ ಬಿದ್ದರು. ಆಗ ಅವರೇ ಹೇಳಿಕೊಳ್ಳುತ್ತಾರೆ, ನಿನ್ನ ಜೊತೆ ಏನು ಮಾಡಿದರೂ ವ್ಯರ್ಥ, ನಿನಗೇನು ಮಕ್ಕಳು ಆಗುವುದಿಲ್ಲ.
ಆಕ್ಸಿಡೆಂಟಲ್ಲಿ ನಿನ್ನ ತಾಯ್ತನ ಆಗುವ ಅಂಗವನ್ನು ಕಳೆದುಕೊಂಡಿದ್ದೀಯ. ನಾನು ಏಕೆ ನಿನಗೆ ಕಷ್ಟ ಕೊಡುತ್ತಾ ಇದ್ದೇನೆ? ಸಾರಿ, ನನ್ನನ್ನು ಕ್ಷಮಿಸು. ಇನ್ನೆಂದೂ ನಿನ್ನನ್ನು ನಾನು ಮುಟ್ಟುವುದಿಲ್ಲ ಅಂತ ಅಳುತ್ತಾ ನೆಲದ ಮೇಲೆ ಭಾವ ಮಲಗಿದರು. ಆಗ ನನಗೆ ನಿಜವಾಗಲೂ ದುಃಖವಾಯಿತು. ಅಷ್ಟು ದೊಡ್ಡ ಮನುಷ್ಯ, ಅಷ್ಟು ಶ್ರೀಮಂತ, ಇಂದು ಈ ರೀತಿ ಹೇಳಿದರೆ? ಇಷ್ಟು ದಿನ ನನ್ನ ಅಕ್ಕ ಮತ್ತು ಭಾವ ಒಂದೇ ರೂಮಿನಲ್ಲಿ ಇದ್ದರು. ಒಬ್ಬರನ್ನೊಬ್ಬರು ಮುಟ್ಟುತ್ತಿರಲಿಲ್ಲ ಅನ್ನುವುದು ಅವಳಿಗೆ ಕನ್ಫರ್ಮ್ ಆಯಿತು. ನಂತರ ಭಾವನನ್ನು ನಿಧಾನವಾಗಿ ಹಾಸಿಗೆ ಮೇಲೆ ಮಲಗಿಸಿದಳು. ತನ್ನ ಬಟ್ಟೆಯನ್ನು ಸರಿ ಮಾಡಿಕೊಂಡು ಅವಳು ಹೊರಗೆ ಬಂದಳು. ಅವಳಿಗೆ ಎಲ್ಲದಕ್ಕೂ ಉತ್ತರ ಬೇಕಿತ್ತು. ಈಗ ಅವರ ಅಕ್ಕ ಹೊರಗಿನಿಂದ ಬೀಗವನ್ನು ತೆಗೆದಿದ್ದಳು. ಅವಳು ರೂಮಿಗೆ ಬಂದು ಅವಳನ್ನು ಹಿಡಿದುಕೊಂಡು ಚೆನ್ನಾಗಿ ಕೇಳಿದೆ, ಎಷ್ಟು ಧೈರ್ಯ ನಿನಗೆ? ನನ್ನ ಬಳಿ ಸುಳ್ಳು ಹೇಳುತ್ತೀಯ? ಭಾವ ಇಂದು ನನಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ನಾನು ಯಾರನ್ನು ಮದುವೆ ಆಗಲಿ? ನಿನ್ನನ್ನು ನನ್ನ ಅಕ್ಕ ಅಂತ ಅಂದುಕೊಂಡು ನಿನ್ನ ಮನೆಯಲ್ಲಿ ಆಶ್ರಯಕ್ಕೆ ಬಂದಿದ್ದಕ್ಕೆ ನನಗೆ ಒಳ್ಳೆಯ ಬಹುಮಾನವನ್ನು ಕೊಟ್ಟೆ ನೀನು. ನಿಜವಾಗಲೂ ನನ್ನ ಸ್ವಂತ ಅಕ್ಕ ಅಲ್ಲ, ಮಲತಾಯಿಯ ಅಕ್ಕ ಇರಬೇಕು ನೀನು ಅಂತ ಚೆನ್ನಾಗಿ ಬೈಯುತ್ತಿದ್ದಳು. ಅವರ ಅಕ್ಕ ಅಳುವುದನ್ನು ಬಿಟ್ಟು ಇನ್ನೇನು ಮಾಡುತ್ತಿರಲಿಲ್ಲ. ಪುಣ್ಯಕ್ಕೆ ಭಾವನಿಗೆ ಏನಾಯಿತೋ ಅಂತ ಹೇಳುವ ಸಂದರ್ಭದಲ್ಲಿ ಭಾವ ಹೇಳಿದ್ದು ನೆನಪಾಯಿತು. ನಿನಗೇನು ಮಕ್ಕಳಾಗುವುದಿಲ್ಲ ಅಲ್ಲವೇ ಅಂತ. ಅಂದರೆ ಅಕ್ಕನಿಗೆ ಮಕ್ಕಳಾಗುವುದಿಲ್ಲ ಅಂತ? ಅಕ್ಕ ಅಂದರೆ ಏನು? ಭಾವ ಆ ರೀತಿ ಹೇಳಿದರು ಅಂತ ಕೇಳಿದಾಗ ಅವಳು ಇನ್ನೂ ಜೋರಾಗಿ ಅಳಲು ಶುರು ಮಾಡಿದಳು. ಅವರ ಅಕ್ಕ ಅಳುವುದನ್ನು ನೋಡಿ ಇವಳಿಗೆ ಕನ್ಫ್ಯೂಸ್ ಆಯಿತು. ನಾನು ಅಳಬೇಕು, ನೋಡಿದರೆ ಇವಳು ಅಳುತ್ತಿದ್ದಾಳೆ ಏಕೆ? ನನಗೆ ಮಕ್ಕಳಾಗುವುದಿಲ್ಲ. ತಂಗಿ ಆಕ್ಸಿಡೆಂಟ್ನಲ್ಲಿ ನನಗೆ ಯೂಟ್ರಸ್ಗೆ ಗಾಯ ಆಗಿ ತುಂಬ ಬ್ಲೀಡಿಂಗ್ ಆಗುತ್ತಿತ್ತು. ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದೆ. ಡಾಕ್ಟರ್ ನಿಮ್ಮ ಹೆಂಡತಿ ಬದುಕಬೇಕು ಅಂದರೆ ಯೂಟ್ರಸನ್ನು ರಿಮೂವ್ ಮಾಡಲೇಬೇಕು ಅಂತ ಹೇಳಿದರು. ಆಗ ಭಾವ ನನಗೆ ನನ್ನ ಹೆಂಡತಿ ಇದ್ದರೆ ಸಾಕು, ಮಕ್ಕಳು ಬೇಡ ಅಂತ ಯೂಟ್ರಸ್ ರಿಮೂವ್ ಸರ್ಜರಿಗೆ ಒಪ್ಪಿಗೆ ಕೊಟ್ಟರು. ಅಂದಿನಿಂದ ಇಂದಿನವರೆಗೂ ಅವರು ಒಂದೇ ಒಂದು ಬಾರಿ ನನಗೆ ಮಗು ಬೇಕು, ನಿನ್ನಿಂದ ಆ ರೀತಿ ಆಯಿತು, ಬೇರೆ ಮದುವೆ ಆಗುತ್ತೇನೆ ಅಂತ ಹೇಳಿಲ್ಲ. ಆದರೆ ಈಗ ಒಂದು 15 ದಿನದಿಂದ ಹೊಸ ಸಮಸ್ಯೆ ಶುರುವಾಗಿದೆ. ನಾವಿಬ್ಬರು ಸುಮ್ಮನೆ ಇದ್ದರೂ ಸಮಾಜ ಬಿಡುವುದಿಲ್ಲ. ನಿಮ್ಮ ಭಾವ ಅವರ ಗೆಳೆಯನ ಮಗನ ನಾಮಕರಣಕ್ಕೆ ಹೋಗಿದ್ದಾಗ ಅಲ್ಲಿ ಎಲ್ಲರೂ ಅವರನ್ನು ತಮಾಷೆ ಮಾಡಿದರಂತೆ. ಮದುವೆಯಾಗಿ 8 ವರ್ಷವಾದರೂ ಕೂಡ ಇವರಿಬ್ಬರಿಗೆ ಮಕ್ಕಳಿಲ್ಲ. ಮಕ್ಕಳಾದರೆ ಪ್ರೈವಸಿಗೆ ಧಕ್ಕೆ ಬರುತ್ತದೆ. ಹೆಂಡತಿಯನ್ನು ತುಂಬ ಪ್ರೀತಿ ಮಾಡುತ್ತಾನೆ, ಅದಕ್ಕೆ ಇವನಿಗೆ ಮಕ್ಕಳು ಬೇಡ ಅಂತ. ಅಷ್ಟೇ ಅಲ್ಲ, ನಿಮ್ಮ ಭಾವನ ಅಣ್ಣಂದಿರು ಬಂದಿದ್ದಾರೆ. ಎಲ್ಲ ಆಸ್ತಿ ನಮಗೆ ಬರೆದು ಬಿಡು, ನಿನಗೆ ಮಕ್ಕಳಿಲ್ಲ, ಮರಿಯಿಲ್ಲ, ನಿನ್ನ ಹೆಂಡತಿ ಮತ್ತು ನಿನ್ನನ್ನು ನಾವೇ ಸಾಕುತ್ತೇವೆ ಅಂತ. ನಿಮ್ಮ ಭಾವ ಈ ಆಸ್ತಿಯೆಲ್ಲ ಪಿತ್ರಾರ್ಜಿತ ಅಲ್ಲ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅಂತ ಹೇಳಿದರು ಕೂಡ ಅವರು ಒಪ್ಪುತ್ತಿಲ್ಲ. ರೌಡಿಗಳನ್ನು ಬಿಟ್ಟು ನಮ್ಮನ್ನು ಓಡಿಸಲು ತಯಾರಿ ಮಾಡುತ್ತಿದ್ದಾರೆ. ಅದಕ್ಕೆ ನಾನು ಅಂತ ಹೇಳಿ ಅಕ್ಕ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ. ನನ್ನನ್ನು ಭಾವನ ಜೊತೆ ಮಲಗಿಸಿ ನಿನಗೆ ಮಗು ಆಗಲಿ ಅಂತ ಅಂದಾಗ ಅವಳು ಹೌದು ಅಂತ ತಲೆ ಅಲ್ಲಾಡಿಸಿದಳು. ಆಗ ನನಗೆ ನನ್ನ ಬಾಯ್ಫ್ರೆಂಡ್ ನೆನಪಾದ. ಇಂದು ನನ್ನ ಬಾಯ್ಫ್ರೆಂಡ್ ಬರುತ್ತೇನೆ ಅಂತ ಹೇಳಿದ್ದ, ನನ್ನನ್ನು ಮೀಟ್ ಮಾಡಲು ಅನ್ನುವ ಮಾತು ನೆನಪಾಗಿ ನಾನು ಹೊರಗೆ ಓಡಿ ಹೋದೆ. ಅವನು ಬಂದವನು ಬೈಕಿನಲ್ಲಿ ಅದೇ ರೀತಿ ಹೋಗುತ್ತಿದ್ದಾನೆ. ಜೋರಾಗಿ ಕಿರುಚುತ್ತಿದ್ದೇನೆ, ರಾಹುಲ್ ರಾಹುಲ್ ಅಂತ. ಕೇಳಿಸಿದರೂ ಕೂಡ ಅವನು ಓಡಿ ಹೋದ. ಅಯ್ಯೋ, ಕೊನೆಗೆ ಅವನ ನಂಬರಿಗೆ ಕಾಲ್ ಮಾಡಿದಾಗ ಅವನು ಚೆನ್ನಾಗಿ ನನ್ನನ್ನು ಬೈದ. ನಿನ್ನ ಭಾವನ ಜೊತೆ ಮಲಗಿದ್ದನ್ನು ನಾನು ನೋಡಿದೆ. ಮನಸ್ಸಿಗೆ ನೆಮ್ಮದಿ ಆಯಿತು, ತೃಪ್ತಿ ಆಯಿತು. ನನ್ನ ಪ್ರೀತಿಯ ಹುಡುಗಿಯನ್ನು ಮೀಟ್ ಮಾಡಲು ಅವಳಿಗೆ ಸರ್ಪ್ರೈಸ್ ಕೊಡಲು ಗಿಫ್ಟ್ಗಳನ್ನು ತಂದಿದ್ದೆ. ಆದರೆ ಈಗ ಬರುವಾಗ ರೋಡಿನಲ್ಲಿ ಅವುಗಳನ್ನು ಬಿಸಾಕಿ ಬಂದೆ. ನಿನ್ನ ನೆನಪು ಕೂಡ ನನಗೆ ಬೇಡ. ನಿನ್ನನ್ನು ಎಂದು ನಾನು ನೆನಪಿಸಿಕೊಳ್ಳುವುದಿಲ್ಲ. ನನಗೆ ಫೋನ್ ಮಾಡಬೇಡ. ಈ ಫೋನಿನ ಸಿಮ್ಮನ್ನು ಬಿಸಾಕುತ್ತೇನೆ ಅಂತ ಹೇಳಿದರು. ಆಗ ದುಃಖವಾಯಿತು ನನಗೆ. ನಾನೇನು ತಪ್ಪು ಮಾಡಿಲ್ಲ. ಅದು ನನ್ನ ಅಕ್ಕ ಅಂತ ಏನೋ ಹೇಳಲು ಹೋದಾಗ ಅವನು ಮತ್ತೆ ಸುಳ್ಳು ಹೇಳಬೇಡ, ನಿನ್ನ ಅಕ್ಕ ಹೇಗೆ ಬಿಡುತ್ತಾಳೆ ನಿಮ್ಮಿಬ್ಬರನ್ನು? ಅವಳಿಗೆ ವಿಧಿ ಇರುವುದಿಲ್ಲ. ನಿನ್ನ ಭಾವ ನನ್ನ ಜೊತೆ ಚೆಲ್ಲಾಟ ಆಡಲು
ನಿನ್ನ ಅಕ್ಕನನ್ನು ಬಂದಿಯಾಗಿ ಇಟ್ಟಿರಬಹುದು, ಅಥವಾ ನಿನ್ನ ಅಕ್ಕ ಯಾವುದೇ ದಾರಿ ಇಲ್ಲದೆ ಈ ಕೆಲಸ ಮಾಡುತ್ತಿದ್ದಳೇನೋ. ಏನಾದರೂ ಮಾಡಿಕೋ, ನಿನ್ನ ಗಲೀಜು ನನಗೆ ಬೇಡ. ನನ್ನ ಹೆಂಡತಿ ನನಗೆ ಮಾತ್ರ. ಈ ರೀತಿಯ ಹುಡುಗಿ ನನಗೆ ಬೇಡ. ಇಷ್ಟು ಹೊತ್ತು ಮಾತಾಡಿದ್ದೇ ಹೆಚ್ಚು ನಿನ್ನ ಜೊತೆ ಅಂತ ಕೋಪದಿಂದ ಹೇಳಿದ. ಅವಳು ಅಲ್ಲೇ ಕುಸಿದು ಅಳುತ್ತಿದ್ದಳು. ಆಗ ಅವರ ಅಕ್ಕ ಬಂದು ಗಟ್ಟಿಯಾಗಿ ತಬ್ಬಿಕೊಂಡಳು. ಅಳಬೇಡ, ಸಮಾಧಾನ ಮಾಡಿಕೊ. ನಿನ್ನ ಬಾಯ್ ಫ್ರೆಂಡ್ ನಿನ್ನ ಮಾತನ್ನು ಕೂಡ ಕೇಳಿಸಿಕೊಳ್ಳುವ ವ್ಯವಧಾನವಿಲ್ಲ. ಆದರೆ ಮದುವೆಯಾದ ಹೊಸದರಲ್ಲಿ ನನ್ನನ್ನು ಮನೆಯಿಂದ ಹೊರಗೆ ಓಡಿಸಬೇಕು ಅಂತ ನಿನ್ನ ಭಾವನ ಅಣ್ಣಂದಿರು ಕೆಲಸದವನನ್ನು ನನ್ನ ರೂಮಿಗೆ ಬಿಟ್ಟಿದ್ದರು. ನಿನ್ನ ಭಾವ ಮನೆಗೆ ಬಂದಿದ್ದನ್ನು ನೋಡಿ ನನಗೂ ಮತ್ತು ಕೆಲಸದವನಿಗೂ ಸಂಬಂಧ ಇದೆ ಅಂತ ತಲೆಗೆ ಕಟ್ಟಿದಾಗ ನಿನ್ನ ಭಾವ ಕೆಲಸದವನನ್ನು ಮತ್ತು ಅವರ ಅಣ್ಣನನ್ನು ಚೆನ್ನಾಗಿ ಹೊಡೆದು ಹೇಳಿದರು, ನನ್ನ ಹೆಂಡತಿ ಪತಿವ್ರತೆ, ಅವಳ ಬಗ್ಗೆ ನನಗೆ ಗೊತ್ತು. ನೀವುಗಳು ಎಷ್ಟೇ ಗಿಮಿಕ್ ಮಾಡಿದರೂ ಕೂಡ ಅವಳ ಪವಿತ್ರತೆಯ ಸರ್ಟಿಫಿಕೇಟನ್ನು ನೀವು ನನಗೆ ಕೊಡುವ ಅವಶ್ಯಕತೆ ಇಲ್ಲ. ಅವಳು ಅಪ್ಪಟ ಬಂಗಾರ ಅಂತ ಅಂದು ನನ್ನನ್ನು ಮನೆಯಿಂದ ಹೊರಗೆ ಕರೆದುಕೊಂಡು ಬಂದವರು. ನನ್ನ ಮೇಲೆ ಅಪವಾದ ಬಂದರೂ ಕೂಡ ಅವರು ನಂಬಲಿಲ್ಲ. ಇಲ್ಲೂ ಕೂಡ ನಿನ್ನ ಮೇಲೆ ಅಪವಾದ ಬಂದಿದೆ, ಆದರೆ ಅವನು ನಿನ್ನನ್ನು ನಂಬುವುದು ಇರಲಿ. ನಿನ್ನ ಮಾತನ್ನು ಕೇಳಿಸಿಕೊಳ್ಳುವಷ್ಟು ವ್ಯವಧಾನವಿಲ್ಲ. ಒಮ್ಮೆ ನಾನು ಹೇಳಿದ್ದನ್ನು ಯೋಚಿಸಿ ನೋಡು, ಬಲವಂತವೇನಿಲ್ಲ. ನಿನ್ನ ಅಕ್ಕನಿಗೆ, ನಿನ್ನ ಭಾವನಿಗೆ ನಿನ್ನಿಂದ ಒಂದು ಹೊಸ ಬದುಕು ಬಂದಂತೆ ಆಗುತ್ತದೆ. ನೀನು ಇನ್ನೊಂದು ಹುಡುಗನನ್ನು ಮದುವೆ ಆದರೂ ಕೂಡ ಅವನು ಒಳ್ಳೆಯವನು ಇರುತ್ತಾನೆ ಅಂತ ಗ್ಯಾರಂಟಿ ಏನು? ಬೇಕಾದರೆ ನಾನು ಯಾವುದಾದರೂ ಆಶ್ರಮಕ್ಕೆ ಸೇರಿಕೊಂಡು ಬಿಡುತ್ತೇನೆ, ಅಥವಾ ಪಕ್ಕದಲ್ಲಿ ಇರುವ ಔಟ್ ಹೌಸ್ನಲ್ಲಿ ಇರುತ್ತೇನೆ, ನಿಮ್ಮಿಂದ ದೂರ ಹೊರಟು ಹೋಗುತ್ತೇನೆ ಅಂತ ಅವಳು ಕಣ್ಣೀರು ಹಾಕುತ್ತಾ ಒಳಗೆ ಹೋದಾಗ ನನಗೆ ದುಃಖವಾಯಿತು. ಅವಳು ಹೇಳಿದ ಮಾತು ಸತ್ಯವಾದರೂ ಅದನ್ನು ಒಪ್ಪಿಕೊಳ್ಳಲು, ಅರಗಿಸಿಕೊಳ್ಳಲು ನನಗೆ ಸ್ವಲ್ಪ ಸಮಯ ಬೇಕಾಯಿತು. ಒಂದು ದಿನ ಪೂರ್ತಿ ರೂಮಿನಲ್ಲೇ ಇದ್ದೆ. ಸ್ವಲ್ಪ ನಿದ್ರಿಸಿದೆ, ಸ್ವಲ್ಪ ಯೋಚಿಸಿದೆ. ತಲೆಗೆ ಹೊಳೆಯುತ್ತಿಲ್ಲ, ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಆಗ ನನ್ನ ಗೆಳತಿ ಫೋನ್ ಮಾಡಿ ಹೇಳುತ್ತಾಳೆ, ನಿನ್ನ ಬಾಯ್ ಫ್ರೆಂಡ್ ನಿನ್ನ ಪ್ರೀತಿಯ ಗೆಳತಿ ಪ್ರಿಯಾಳ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಳ್ಳುತ್ತಾನಂತೆ. ಅವರಿಬ್ಬರು ತುಂಬ ದಿನದಿಂದ ಪ್ರೀತಿಯಲ್ಲಿ ಇದ್ದರು. ನಿನ್ನನ್ನು ಕೇವಲ ದೈಹಿಕವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸಿದ ಅಷ್ಟೆ. ನೀನು ಸದ್ಯಕ್ಕೆ ಬಚಾವಾದೆ, ಇಲ್ಲವಾದರೆ ಬೀದಿಯಲ್ಲಿ ಬಿದ್ದಿರುವ ಪಶುವಾಗುತ್ತಿದ್ದೆ ಅಂದಾಗ ಇವಳಿಗೆ ದುಃಖವಾಯಿತು. ನನ್ನ ಭಾವ ನಿಜವಾಗಲೂ ದೇವರು ಅಂತ ಅನಿಸಿತು. ದೇವರಿಗೆ ಒಂದು ಸೇವೆ ತಾನೆ, ಅದು ನನ್ನ ಸ್ವಂತ ಅಕ್ಕನಿಗಾಗಿ. ನಾನು ಬೇರೆ ಮದುವೆ ಆದರೂ ಕೂಡ ಅಕ್ಕ ಮತ್ತು ಭಾವನ ಬದುಕು ಚೆನ್ನಾಗಿ ಇರುವುದಿಲ್ಲ. ನಾನು ಹೇಗೆ ನೆಮ್ಮದಿಯಾಗಿ ಇರಲಿ? ನಾನು ಇನ್ನೊಂದು ಮದುವೆ ಆದರೂ ಕೂಡ ಆ ಹುಡುಗ ಹೇಗೆ ಇರುತ್ತಾನೆ ಯಾರಿಗೂ ಗೊತ್ತು. ಇದೆಲ್ಲವನ್ನು ಯೋಚಿಸಿದೆ. ಅಮ್ಮನಿಗೆ ಫೋನ್ ಮಾಡಿ ವಿವರವಾಗಿ ಎಲ್ಲ ವಿಷಯವನ್ನು ಹೇಳಿದಾಗ ಅಮ್ಮ ಮೊದಲು ಹೇಳಿದ್ದು ಅದೇ ಮಾತು. ಮೊದಲು ನಿನ್ನ ಅಕ್ಕನ ಸಂಸಾರವನ್ನು ಸರಿ ಮಾಡು. ನಿನ್ನ ಭಾವನನ್ನು ಮದುವೆ ಆಗಿ ಅವಳಿಗೆ 2 ಮಕ್ಕಳನ್ನು ಹೆತ್ತುಕೊಡು. ಏಕೆಂದರೆ ನಿನ್ನ ಭಾವ ತುಂಬ ಒಳ್ಳೆಯವರು. ನೀನು ಸರೋಗಸಿಯಿಂದ ಮಕ್ಕಳನ್ನು ಎತ್ತುಕೊಡುತ್ತೇನೆ ಅಂದರೂ ಕೂಡ ಮುಂದೆ ಅದು ತೊಂದರೆ ಆಗುತ್ತದೆ. ಅಮ್ಮನ ಮಾತುಗಳನ್ನು ಕೇಳಿ ನಾನು ಒಂದು ಅಚಲವಾದ ನಿರ್ಧಾರವನ್ನು ತೆಗೆದುಕೊಂಡೆ. ಏಕೆಂದರೆ ನನ್ನ ಅಕ್ಕ ಇತ್ತೀಚೆಗೆ ತುಂಬ ಡಲ್ಲಾಗಿರುತ್ತಾಳೆ. ಅವಳು ಇದೇ ಯೋಚನೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡು ಬಿಟ್ಟರೆ ಅಂತ ಅನಿಸಿತು. ಹಾಲಿನಲ್ಲಿ ಭಾವ ಪೇಪರ್ ಓದುತ್ತಾ ಕುಳಿತಿದ್ದರು. ಅಕ್ಕ ಟಿವಿ ನೋಡುತ್ತಾ ಕುಳಿತಿದ್ದಳು. ನಾನು ಅಕ್ಕನ ಬಳಿ ಹೋಗಿ, ಅಕ್ಕ, ನೀನು ಹೇಳಿದ್ದನ್ನು ನಾನು ಒಪ್ಪಿಕೊಂಡಿದ್ದೇನೆ. ಭಾವನ ಬಳಿ ಇದನ್ನು ಡಿಸ್ಕಸ್ ಮಾಡಿದ್ದೀಯಾ ಅಂದಾಗ ಭಾವ ಯಾವ ವಿಷಯ ಅಂತ ಕೇಳಿದರು. ನಾನು ಎಲ್ಲವನ್ನು ವಿವರವಾಗಿ ಹೇಳಿದಾಗ ಮೊದಲು ಭಾವ ಬೇಸರ ಮಾಡಿಕೊಂಡರು. ಅದೇ ಸಮಯಕ್ಕೆ ಅವರ ಅಣ್ಣನಿಂದ ಫೋನ್ ಬಂತು. ಲಾಯರ್ಗೆ ಹೇಳಿದ್ದೇನೆ, ನಿನಗೆ ಮಕ್ಕಳಿಲ್ಲ, ಆದ್ದರಿಂದ ಎಲ್ಲ ಆಸ್ತಿಯನ್ನು ನಮಗೆ ಬರೆಯಬೇಕಂತೆ. ನೀನು ಮಕ್ಕಳನ್ನು ದತ್ತು ತಂದರೂ ಕೂಡ ನಾವು ಅದನ್ನು ನಿನ್ನ ರಕ್ತ ಅಂತ ಒಪ್ಪಿಕೊಳ್ಳುವುದಿಲ್ಲ. ಸರೋಗಸಿ ಏನಾದರೂ ಮಾಡಿದರೆ ಆ ಸರೋಗಸಿಗೆ ಒಪ್ಪಿದವರನ್ನು ಉಳಿಸುವುದಿಲ್ಲ ಅಂತ ಹೇಳಬೇಕಾದಾಗ ಫೋನನ್ನು ನಾನು ಕಿತ್ತುಕೊಂಡು ಹೇಳಿದೆ, ನನ್ನ ಭಾವ ನನ್ನನ್ನು ಮದುವೆ ಆಗುತ್ತಾರೆ. ವರ್ಷ ತುಂಬುವುದರ ಒಳಗೆ ನಮಗೆ ಮುದ್ದಾದ ಅವಳಿ ಮಕ್ಕಳಾಗುತ್ತಾರೆ. ನೀನು ಏನು ಮಾಡುತ್ತೀಯ ಮಾಡಿಕೊ, ನಮಗೆ ಏನು ಮಾಡಬೇಕು ಅಂತ ತಿಳಿಯುತ್ತದೆ.
ಈ ಊರಿನ ಕಮಿಷನರ್ ನನ್ನ ಗೆಳತಿಯ ಅಪ್ಪ. ನಿಮಗೆಲ್ಲ ಎಲ್ಲಿ ಬಿಸಿ ಮುಟ್ಟಿಸಬೇಕು ಅಂತ ನನಗೆ ಗೊತ್ತು. ನನ್ನ ತಂಟೆಗಾಗಲಿ ನನ್ನ ಭಾವ, ನನ್ನ ಅಕ್ಕ ಅವರ ತಂಟೆಗೆ ಬಂದರೆ ನಿಮ್ಮನ್ನು ಸುಮ್ಮನೆ ಉಳಿಸುವುದಿಲ್ಲ ಅಂತ ಚೆನ್ನಾಗಿ ಬೈಯುತ್ತಿದ್ದೆ. ಆ ಕಡೆಯಿಂದ ಫೋನ್ ಕಟ್ಟಾಯಿತು. ಅಕ್ಕ ನನ್ನನ್ನು ಗಟ್ಟಿಯಾಗಿ ಬಂದು ತಬ್ಬಿಕೊಂಡು, ನಿನ್ನಿಂದ ನನಗೆ ಧೈರ್ಯ ಬಂತು, ನೀನೇ ನನ್ನ ಸರ್ವಸ್ವ ಅಂತ ಹೇಳಿದಳು. ಆಗ ನನ್ನ ಭಾವನ ಕಡೆ ತಿರುಗಿ ಅಕ್ಕ ಹೇಳುತ್ತಾಳೆ, ಈಗಲಾದರೂ ನನ್ನ ತಂಗಿಯನ್ನು ಮದುವೆ ಆಗುತ್ತೀರಾ ಅಂತ. ಭಾವ ಏನೂ ಮಾತನಾಡಲಿಲ್ಲ. ನಿಮಗೆ ಆಪ್ಷನ್ನೇ ಇಲ್ಲ, ನನ್ನ ತಂಗಿಯನ್ನೇ ಮದುವೆ ಆಗಬೇಕು ಅಂತ ಹೇಳಿದಳು. ಬಹಳ ಬೇಗ ನನ್ನ ಮತ್ತು ಭಾವನ ಮದುವೆ ಆಗಿ ಹೋಯಿತು. ಪ್ರತಿದಿನ ಈ ಮನೆಯ ಮಹಾರಾಣಿ, ನನ್ನ ಗಂಡನ ಹೆಂಡತಿ, ನನ್ನ ಅಕ್ಕ, ನಾನು ಕೇವಲ ಅವರ ಸೇವಕಿ ಅಂತ ಬದುಕನ್ನು ಆರಂಭಿಸಿದೆ. ಆದರೆ ನನ್ನ ಭಾವ ತುಂಬ ಒಳ್ಳೆಯವರು. ಅಕ್ಕನಿಗೆ ಕೊಡಬೇಕಾದ ಸ್ಥಾನವನ್ನು ಅಕ್ಕನಿಗೆ ಕೊಟ್ಟರು, ನನಗೆ ನನ್ನ ಸ್ಥಾನ ಕೊಟ್ಟರು ಅವರ ಹೃದಯದಲ್ಲಿ. ಇಬ್ಬರನ್ನೂ ಕೂಡ ಸಮಾನವಾಗಿ ನೋಡುತ್ತಿದ್ದರು. ಸ್ವಲ್ಪ ಹೆಚ್ಚಾಗಿ ಅಕ್ಕನನ್ನೇ ನೋಡುತ್ತಿದ್ದರು. ನನಗೂ ಕೂಡ ಅದೇ ಖುಷಿಯಾಗುತ್ತಿತ್ತು. ವರ್ಷ ತುಂಬುವುದರ ಒಳಗೆ ಮುದ್ದಾದ 2 ಗಂಡು ಮಕ್ಕಳನ್ನು, ಅದರಲ್ಲೂ ಅವಳಿ ಮಕ್ಕಳನ್ನು ಕೊಟ್ಟೆ. ನನ್ನ ಅಕ್ಕ ನನ್ನ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದಳು. ನೀನು ನನ್ನ ಪಾಲಿನ ದೇವತೆ, ನನ್ನ ಮಡಿಲನ್ನು ತುಂಬಿದ ಸಂತಾನ ಲಕ್ಷ್ಮಿ ಅಂತ. ನಿಜವಾಗಲೂ ನನ್ನ ಬದುಕು ಪರಿಪೂರ್ಣವಾಯಿತು. ನನ್ನ ಭಾವ ಅಂದರೆ ನನ್ನ ಗಂಡ ಪ್ರೀತಿ ತುಂಬಿದ, ಕೃತಜ್ಞತೆ ತುಂಬಿದ ಕಣ್ಣುಗಳಿಂದ ನನ್ನನ್ನು ನೋಡುತ್ತಾ ಕೈಮುಗಿದರು. ಮುಂದೆ ನಮ್ಮ ಬದುಕು ತುಂಬ ಸುಂದರವಾಗಿ ಸಾಗುತ್ತಾ ನಡೆಯಿತು. ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.